ನಿನ್ನೆ ಕಾರ್ತಿಕ್ ಅವರು ಸುಮಾರು ಟೈಮ್ ನಾನು 4 ಇವತ್ತು 6 ತಿಂಗಳು ಮುಂಚೆ ಮಾಡಿದ್ದೆ, ಅದೇ ಬೇರೆ ಸ್ಟುಡಿಯೋಸ್ ಮಾಡಿದ್ರೆ ಸಿಕ್ಕಿಲ್ಲ. ನಿನ್ನೆ ಮೆಸೇಜ್ ಹಾಕಿದ್ದೀನಿ, ದಯವಿಟ್ಟು ರಿಕ್ವೆಸ್ಟ್, ಇಲ್ಲ ನೀನು ಎಲ್ಲಿದ್ದು ಹೇಳಿ ಬರ್ತೀನಿ, ನಾನೇ ಬರ್ತೀನಿ ಅಂತ ಹೇಳಿದಾಗ ಕರೆಕ್ಟಾಗಿ 11 ಗಂಟೆ 20 ನಮ್ಮ ಮನೆ ಹತ್ರ ಬಂದಿದ್ದರು. ನಾನು ಬಾಯ್ಬಿಟ್ಟು ಕೇಳಿದೆ, ನೋಡಪ್ಪ ನೀನು ಸಣ್ಣದಾಗಿ ಏನೋ ಒಂದು 25 ಲಕ್ಷ 20 ಲಕ್ಷ ಕೊಡ್ತಾರೆ ಫೀಲ್ ಮಾಡೋ, ನೀನು ಕೈ ತುಂಬನೇ ಕೊಡ್ತೀವಿ, ಅವನೊಂದೇ ಮತ್ತು ದುಡ್ಡು ಅಂದರೆ ಮಾತಾಡೋಲ್ಲ ಅಂದ. ಅವನು ಆ ವಿಷಯ ದುಡ್ಡು ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಸುಳ್ಳು ಹೇಳ್ಬಾರ್ದು, ದುಡ್ಡು ಎಕ್ಸ್ಪೆಕ್ಟ್. ಸರ್ ವಿಷ್ಣು ಸರ್ ಬಗ್ಗೆ ಗೌರವ ಇದೆ, ತುಂಬ ಕೆಲವರು ನಂಗೆ ನೋವು ಕೊಟ್ಬಿಟ್ಟವ್ರೆ. ಹಾಂ ಮಾಡಿಲ್ಲ, ಅದೇ ಯಾಕೆ ಮಾಡಿಲ್ಲ, ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಯಾರು ಮೀಟ್ ಅವನೇ ಅಂತಾನೆ. ಹೌದು ಕೇಳಿ, ಎಲ್ಲ ಏನಂತಾರೆ, ಎಲ್ಲ ಮಾಧ್ಯಮದ ಮಾತು ಯಾರು ನಮ್ಮನ್ನು ಬಂದು ಕೇಳಿದ್ರು, ಅವ್ನು ಕೇಳೋ ಪ್ರಶ್ನೆ ಕರೆಕ್ಟ್. ಏನಮ್ಮ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಸ್ಟುಡಿಯೋ ಅವರು ನಾವು ಫಸ್ಟು ಕಾರ್ತಿಕ್ ಮನವಿ ಕೇಳ್ತೀವಿ, ರಿಕ್ವೆಸ್ಟು ಕಾನೂನಿಗೆ ಹೋಗಲ್ಲ ಏನೆಲ್ಲ. ಈ ಕಾರ್ತಿಕಿನ 3 ದಿನ 4 ದಿನ ಬಂದು ಏನಾರು ಹೇಳಿದ್ರೆ ಕಾನೂನಿಂದ ನಾವೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನು ಎಲ್ಲ ಒಂದಾಗಿದ್ದೀವಿ ಅಂತ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ತೊಗೊಳಕ್ಕೆ ರೆಡಿ ಇರ್ತೀವಿ. ಇಲ್ಲ ಅವ್ರು ಕೊಡಲ್ಲ ಆಗಲ್ಲ ಅಂದರೆ ಯಾವ ಕಾರಣಕ್ಕೂ ನಾವು ಕಾನೂನ ಬಿಟ್ಟು, ಅದು ಸ್ಟುಡಿಯೋ ಜಾಗ, ಸರ್ಕಾರ ಕೊಟ್ಟ ಜಾಗ, ಅದಕ್ಕೇನೇ ಆಗಲಿ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯ ಸಿಗುತ್ತೆ, ಗ್ಯಾರಂಟಿ ಇದೆ, ತೊಂದರೆ ಅಂತ ಹೋಗಲ್ಲ, ನ್ಯಾಯ ಸಿಗುತ್ತೆ. ಅಭಿಮಾನನೂ ಇದೆ, ಅವ್ರಿಗೆ ಅಭಿಮಾನ ಕೂಡ ಇದೆ ಅಂತ ನಿನ್ನೆ ಹೇಳಿದ್ರು ಅಂತ ಸರ್ ಹೇಳ್ತಾರೆ. ನೆಕ್ಸ್ಟ್ ಮಂತ್ ಅವ್ರದ್ದು ಬರ್ತ್ಡೇ ಇರೋದ್ರಿಂದ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ 7 ತಿಂಗಳುಗಳ ಕಾಲ ಕಾದು ಮೊನ್ನೆ ಇದನ್ನ ಸಮಾಧಿನ ನೆಲಸಮ ಮಾಡಿದ್ದಾರೆ. ಏನ್ ಅರ್ಥ ಇದು? ನೀವೇ ಅಡ್ಡಗೋಡೆ ಮೇಲೆ ಇದು ಯಾರು ಕೈವಾಡ ಇದೆ. ನಾನು ನಿನ್ನೆ ಕಾರ್ತಿಕ್ ಸತತ 6 ತಿಂಗಳು ಮಾಡಿ ಮೊನ್ನೆ ಯಾವಾಗ ಸಮಾಧಿ ಮಟ್ಟ ಅವತ್ತಿಂದ ಸೀರಿಯಸ್ ಹುಡುಕಿದ್ಕೆ ನಿನ್ನೆ ಸಿಕ್ಕದ. ನಾನು ಇದ್ರ ಬಗ್ಗೆ ಸೀರಿಯಸ್ ತಗೊಂಡಿದ್ದೆ ಮೊನ್ನೆನೆ. ಸಮಾಧಿನ ನೆಲಸಮ ಮಾಡಿದ್ದಾರೆ, ಅವರ ತಾತಂದೆ ಏನ್ ಸಮಾಧಿನ ನೆಲಸಮ ಮಾಡಿದ್ರೆ ಅಂದ್ರೆ ಅದು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಮಾಡ್ತಾ ಇರೋದಲ್ವಾ? ಇಲ್ಲ, ಕಮರ್ಷಿಯಲ್ ಆಕ್ಟಿವಿಟಿ ನಾವು ಹೇಳೋಕ್ಕಾಗಲ್ಲ. ನನಗೆ ಕೇಳಿದೆ ಯಾವ ಕಾರಣಕ್ಕೆ ನಮ್ಮ ಕಮರ್ಷಿಯಲ್ ಯಾರು ಅಂದ್ಕೊಂಡವ್ರೆ, ಕಾಂಪ್ಲೆಕ್ಸ್ ಕೊಡ್ತಾರೆ, ಅಪಾರ್ಟ್ಮೆಂಟ್ ಕೊಡ್ತಾರೆ, ಶೋಭಾ ಕೊಡ್ತಾರೆ, ಪ್ರೆಸ್ಟೀಜ್ ಕೊಡ್ತಾರೆ, ಈ ಥರ ಸುಳ್ಳು ಅಪ್ಪೋದನೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ನಾನು ಅದು ಮಾರಲ್ಲ. ಆಮೇಲೆ ಇದಕ್ಕೆ ಮಾರಕ್ಕೂ ಆಗಲ್ಲ. ಈಗ ಅದು ನಾನು ನೋಡಿದ್ದು ಕೇಳಬೇಕು, ನಾನು ನೋಡಿದ್ವಲ್ಲ ಕಣ್ಣಾರೆ. ಮನೆ ಒಂದೇ ಇತ್ತು, ಒಂದೇ ಬಾಗ್ಲಿತ್ತು, ಆದ್ರೆ ಈಗ ಮನೆ ಒಡೆದೋಗಿದೆ. ಅದಾದ್ಮೇಲೆ 3 ಬಾಗ್ಲಾಗಿದೆ. ಅಂದ್ರೆ ನಿಮ್ದೊಂದು, ವೀರಕಪುತ್ರ ಶ್ರೀನಿವಾಸ ಸುದೀಪ್ ಅವ್ರದ್ದೊಂದು, ಮತ್ತೆ ಮನೆಯವ್ರದ್ದೊಂದು. ಈಗ ಹೆಂಗೆ ಅದಕ್ಕೆ ನ್ಯಾಯ ಸಿಗುತ್ತೆ? ಬಾಗ್ಲಾದ್ಮೇಲೆ ನಾನು ಎಲ್ಲರೂ ಒಟ್ಟಿಗೆ ಆಗಿ ಒಂದು ನ್ಯಾಯಕ್ಕೆ ಹೋರಾಡೋದ್ ಬಿಟ್ಟು ಈ ತರ ಒಬ್ಬೊಬ್ರು ಒಂದೊಂದ್ ಕಡೆ ಪ್ರೆಸ್ ಮೀಟ್ ಮಾಡೋದು, ಒಬ್ಬೊಬ್ರು ಒಂದೊಂದ್ ಕಡೆ ಅವ್ರವ್ರ ಹೇಳಿಕೆಯನ್ನು ಕೊಡೋದು. ನಾನು ಕೆಂಗೇರಿಲಿ ಮಾಡ್ತೀನಿ, ನಾನು ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡ್ತೀನಿ, ನಾನು ಮೈಸೂರಲ್ಲಿ ಇದೆ ಅಲ್ಲೇ ಇರ್ತೀನಿ ಅಂತಂದ್ರೆ ಅದಕ್ಕೆ ನ್ಯಾಯ ಏನ್ ಸಿಗುತ್ತೆ? ನೀವ್ ಯಾಕೆ ಎಲ್ಲರೂ ಒಗ್ಗಟ್ಟಾಗ್ತಿಲ್ಲ? ಎಲ್ಲರೂ ಅವ್ರವ್ರ ಲಾಭಕ್ಕೆ ಅವ್ರವ್ರು ಇದು ಮಾಡ್ಕೊಂತ ಇದ್ದೀರಾ ಹೇಗೆ? ಏನು ಇದಕ್ಕೊಂದು ನಿಮಿಷ ಲಾಯರ್ ಮಾತಾಡ್ತಾರೆ, ಆಮೇಲೆ ನಾನು ಮಾತಾಡ್ತೀನಿ. ನೀವೇ ಮಾತಾಡಿ. ಇಲ್ಲ, ಇವ್ರು ಮಾತಾಡ್ಬಿಟ್ಟು ನೀವೇ ಇಲ್ಲಿ ಅಧ್ಯಕ್ಷತೆ ವಹಿಸಿರೋದು. ಅಲ್ಲ, ಒಂದು ನಿಮಿಷ ಅವ್ರೇನು ಕೇಳ್ತಾವ್ರೆ ಕೇಳ್ಬಿಟ್ಟು ನಾನು ಮಾತಾಡ್ತೀನಿ. ಒಂದು ನಿಮಿಷ, 3 ಇಲ್ಲ 10 ಆಗಲಿ, ಒಂದೇ ಸೇನೆ 1000. ಒಂದು ನಿಮಿಷ, ಅದಕ್ಕೆ ಉತ್ತರ ಕೊಡ್ತೀನಿ. ಒಂದು ಸೆಕೆಂಡು ನೋಡಿ. ಮಾಧ್ಯಮಗಳ ಮುಂದೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಿ ಅದು ಗೊಂದಲಕ್ಕೆ ಒಡಮಾಡಿದೆ. ಆ ಗೊಂದಲಗಳಿಗೆ ಯಾರು ಗೊಂದಲ ಕ್ರಿಯೇಟ್ ಮಾಡಿದಾರೋ ಅವರೇ ಉತ್ತರ ಕೊಡಬೇಕು. ಇದು ಮೊದಲನೇದು. ಎರಡನೇದಾಗಿ 8/8/2025 ಯಾವಾಗ ಸಮಾಧಿಯನ್ನು ನಿರ್ನಾಮ ಮಾಡಿದ್ರು, ಅದರ ನಂತರ ಇವತ್ತು 19/8/2025 ಅಂದರೆ 11 ದಿನ ಆಯಿತು. 11 ದಿವಸದಲ್ಲಿ ಯಾವ ಕೇಸಿನಲ್ಲಿ ಆಧಾರದ ಮೇಲೆ ಅಲ್ಲಿ ನೆಲಸಮ ಮಾಡಿದ್ರು ಅಂತ ಯಾರೂ ಇದುವರೆಗೂ ಪತ್ತೆ ಮಾಡಿಲ್ಲ. ಹೈಕೋರ್ಟ್ ವೆಬ್ಸೈಟ್ಗಳಲ್ಲಿ ನೀವು ಅದನ್ನು ಕೇಸ್ ನಂಬರ್ ಹಾಕಿದ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇವತ್ತಿನವರೆಗೂ ಯಾರೂ ಕೂಡ ಆ ಕೇಸನ್ನು ಸರ್ಚ್ ಮಾಡೋದಾಗಲಿ, ಆ ಕೇಸ್ನ ಸರ್ಟಿಫೈಡ್ ಕಾಪಿ ತೆಗೆಸೋದಾಗಲಿ ಯಾರೂ ಮಾಡಿಲ್ಲ. ಇದನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ಕೂಡ ದಿನ ದಿವಸ ದಾಖಲು ಮಾಡಿದ್ದೀವಿ. ಈ ಪ್ರೆಸ್ ಮೀಟ್ ನಾವು ಮೊನ್ನೆನೇ ಮಾಡಬಹುದಾಗಿತ್ತು. ಯಾಕೆ ತಡ ಆಯಿತು ಅಂದರೆ ಕೋರ್ಟ್ಗೆ ಅಪ್ರೋಚ್ ಮಾಡಿಕೊಂಡೇ ಇಲ್ಲಿಗೆ ಬರೋದು ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು. ಅಲ್ಲ, ಒಂದು ನಿಮಿಷ, ಅದಕ್ಕೆ ಬಂದೆ. ಈಗ ನೀವು ಕೇಳ್ತಾ ಇರೋದೇನು, 3 ಜನ ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ. ಇದು ಕಾನೂನು ರೀತಿಯಲ್ಲಿ ಯಾವ ರೀತಿ ಅಂತ ಕಾನೂನು ಹೋರಾಟ ಮಾಡ್ತಾ ಇರೋದು ನಾವು ಸಂಘಟನೆಯವರು ಮಾಡ್ತಾ ಇದ್ದೀವಿ. ಇವತ್ತಿಗೂ ನಾನು ನಿಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ, ಯಾರೂ ಕೂಡ ನಮಗೆ ಯಾರೂ ಹೊರತಾಗಿಲ್ಲ ಅಥವಾ ಯಾರನ್ನು ಬಿಟ್ಟು ನಾವು ಮಾಡ್ತಾ ಇಲ್ಲ. ಯಾರನ್ನು ಕೂಡ ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದನೇ ಕರಿತಾ ಇದ್ದೀವಿ.
ಬಂದು ಕಾನೂನು ಹೋರಾಟದಲ್ಲಿ ಪಾಲ್ಗೊಳ್ಳಿ. ಏನಾಗುತ್ತೆ ಇವತ್ತು ಎಲ್ರಿಗೂ ಗೊತ್ತಿದೆ, ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಎಲ್ಲರೂ ಮಾತಾಡ್ತಾರೆ. ಆದರೆ ನಾನು ಅದನ್ನೇ ಹೇಳಿದ್ನಲ್ಲ, ಯಾರೂ ಕೂಡ ಯಾವ ಕಾರಣಕ್ಕೆ ಇದಾಯಿತು, ದುರ್ಘಟನೆ ನಡಿಬಾರ್ದಾಗಿತ್ತು, ಎಲ್ಲರ ಮನಸ್ಸಲ್ಲೂ ಇದೆ ಅದು. ಅದು ಯಾಕೆ ನಡೀತು, ಯಾವ ಹಿನ್ನೆಲೆಯಲ್ಲಿ ಆಯಿತು, ಯಾರೂ ಅದನ್ನು ಪತ್ತೆ ಮಾಡಿಲ್ಲ. ಸೊ ಇವತ್ತು ನಿಮ್ಮೆಲ್ಲರ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಕಾನೂನು ಹೋರಾಟ ನಾವು ತೊಗೊಂಡಿದ್ದೀವಿ. ಅವ್ರ ಹಿನ್ನೆಲೆಯಲ್ಲಿ ಕಾರ್ತಿಕ್ ಜೊತೆ ಮಾತಾಡೋದು ಅದೆಲ್ಲ ಬ್ಯಾಕ್ ಸ್ಟೇಜ್ ಅದು. ನಿಮ್ಮ ಇದರಲ್ಲೇ ಹೇಳಬೇಕು, ಲ್ಯಾಂಗ್ವೇಜಲ್ಲಿ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಏನು ಬೇಕಾದ್ರೂ ಮಾಡಿಕೊಳ್ಳಿ. ಆದರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಆ ಕಾನೂನು ಹೋರಾಟಕ್ಕೆ ಎಲ್ಲ ಅಭಿಮಾನಿಗಳು ಸಾಥ್ ಕೊಡಬೇಕು, ಎಲ್ಲರೂ ಸಹಕರಿಸಬೇಕು ಅಂಥೇಳಿ ತಮ್ಮೆಲ್ಲರ ಮುಖಾಂತರ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಉಳಿದಿದ್ದವ್ರು ಹೇಳಿ. ನಿಮಿಷ ಅದು ಗೊತ್ತಾಗ್ಬಿಡ್ತೀನಿ. ನೀವು ಹೇಳಿದ್ರಲ್ಲ 3 ಮನೆ 3 ಬಾಗಿಲು. ಮೊದಲನೇದಾಗಿ ನಾನು ಸಂಘದ ಅಧ್ಯಕ್ಷರೇನ ನಾನು ಒಬ್ಬ ಅಭಿಮಾನಿ, ಇಷ್ಟು ಸರ್ಗೆ ಮನೆಯನ್ನು. ಆ ಮನೆಯವರು ಅವರಿಗೆ ಇಲ್ಲಿ ನೊಂದು ಬೆಂದು ಬೇಡ ಅಂದ್ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ರು. ಅದು ಹೊರತುಪಡಿಸಾಯ್ತು. ಇಲ್ಲಿ ಶ್ರೀನಿವಾಸು ಮತ್ತು ರಾಜುಗೌಡರು ಓಡಾಡ್ತಿದ್ರು, ಇಬ್ಬರು ಓಡಾಡ್ತಿದ್ರು. ಇಬ್ಬರು ಏನು ಮಾಡ್ತಾರೆ, ಅವರಿಬ್ಬರು ಬುದ್ಧಿವಂತರು. ನಮ್ಮ ಶ್ರೀನಿವಾಸರು ಸಾಹಿತಿಗಳು, ಬುದ್ಧಿಜೀವಿ, ತಿಳುವಳಿಕೆರೋನು ಓಡಾಡಿರ್ತಾರೆ ಅಂತ ನಾನು ಅಂದ್ಕೊಂಡೆ. ಶ್ರೀನಿವಾಸು ನಮ್ಮ ಪ್ರಖ್ಯಾತ ನಮ್ಮ ಸುದೀಪರ ಜೊತೆ ಇದ್ದಾರೆ. ಅವ್ರ ಪಾಪ ಸುದೀಪರು ಮುನ್ಸೂಚನೆ ಸುದೀಪರು ಎಲ್ಲ ಕಡೆ ಪಾಪ ಕರೆಯೋಕ್ಕಾಗಲ್ಲ. ಅವ್ರು ಏನು ಬೇಕು ಮಾಡಿಕೊಟ್ಟಿದ್ದಾಗ ಅವ್ರ ದೊಡ್ಡ ಗುಣ ನಿಜವಾಗ್ಲೂ ಖುಷಿ ಆಗ್ತದೆ. ಇವತ್ತು ಅವ್ರು ಅರ್ಧ ಎಕರೆ ಜಾಗ ತೊಗೊಂಡ್ರೆ ಖುಷಿ ಆಯ್ತದೆ, ಕಟ್ತಾರೆ. ಅವ್ರ ಬರ್ತಡೆಯಿಂದ ಪೂಜೆ ಮಾಡಿ ಇಷ್ಟು ಸರ್, ಅದು ಬೇರೆ. ಅದಕ್ಕೆ ನಮಗೆ ಹೃದಯಪೂರ್ವಕ ನಾವು ಅವ್ರನ್ನ ಖುಷಿಯಿಂದ ನಾವು ಯಾವಾಗ ಅವರು ಇದು ಮಾಡ್ತೀವಿ. ರಾಜುಗೌಡ್ರಿಗೆ ಏನು ಕರೆದೆ ಅಂದರೆ, ನನ್ನನ್ನು 2 ವರ್ಷ DC ಹತ್ರ ಕರ್ಕೊಂಡು ಮೀಟಿಂಗ್ ಮಾಡಿದಾಗ ಏನು ಮಾಡಿದೆ, ಏನು ಕಿಸ್ತಿದ್ಯಪ್ಪ ನೀನು ಅಂತ ಕೇಳಿದೆ. ನನಗೆ ನೋವಾಯಿತು. ಸಮಾಧಿ ಮಟ್ಟ ಈ ನೆಲ ಮಟ್ಟ ಮಾಡೋಕೆ ನಿಮ್ಗೆ ಏನಾಯ್ತು ಅಂತ ಅವಾಗ ಕೇಳಿದೆ. ಅವಾಗಲೇ ಗೊತ್ತಾಗಿದ್ದು ಯಾರು ಸಿಕ್ಕಿಲ್ಲ ನಮಗೆ. ಆಮೇಲೆ ನಾವು ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ನಂಬ್ತಿರೋ ಬಿಡ್ತೀರಿ. ಇವತ್ತು ಗಂಟ ನಾವು ವರ್ಷಕ್ಕೊಂದ್ಸತಿ ಹೋಗಿ ನಮಸ್ಕಾರ ಮಾಡ್ತೀವಿ. ಇವತ್ತು ನಾನು ಮೈಸೂರಿಗೆ ಹೋಗಿಲ್ಲ. ಅಚ್ಚ ಅಭಿಮಾನಿ, ನಿರ್ಮಾಪಕ, 16 ವರ್ಷ. ಇವತ್ತು ನಾನು ವರ್ಷಕ್ಕೊಂದ್ಸತಿ ಹೋಗ್ಬಿಟ್ಟು ನಮಸ್ಕಾರ ಹಾಕೊಂಬತ್ತೀನಿ. ನಾನು ನನ್ನ ಮಗ ಇವತ್ತು ಮೈಸೂರಿನ ಕಾಲಿಟ್ಟಿಲ್ಲ. ನನ್ನ ಮನಸ್ಸು ಒಪ್ಪಿಲ್ಲ. ಅಲ್ಲ ಕಿಟಕಿ 3 ಬಾಗಿಲಾಗಿಲ್ಲ, ಎಲ್ಲ ಒಂದೇ. ಇಲ್ಲಿ ಯಾರು ಯುಗೋ ಇಲ್ಲ. ಇವತ್ತು ನಾನು ಕೇಳ್ಕೊತೀನಿ, ನಮ್ಮ ಸುದೀಪ ನೇತೃತ್ವದಲ್ಲಿ ಇರಲಿ, ಅವರೇ ಈ ವಿಷಯದಲ್ಲಿ ಬೇಕಾದ್ರೆ ಮುಂದೆ ದಯವಿಟ್ಟಿರಲಿ. ನಾವೆಲ್ಲ ಹಿಂದೆ ಇರ್ತೀವಿ. ನಾನು ಅನ್ನೋದಿಲ್ಲ. ನಾವು ವಿಷ್ಣು ಸೇನಾಗೆ ನಾವು ವಿಷ್ಣು ಸೇನಾ ಒಂದೇ ಮುಖ್ಯ, ಯಾರು ಇಲ್ಲ. ಅದೇ ಇವಾಗ ನಿನ್ನೆ ತಿರುಪತಿ ಒಂದೇ ಇರೋದು. ತಿರುಪತಿಗೆ ಎಲ್ಲರೂ ಹೋಗಕ್ಕಾಗಲ್ಲ. ಇಲ್ಲೂ ದೇವಸ್ಥಾನಕ್ಕೆ ಹೋಗ್ತಾರೆ, ವೆಂಕಟೇಶ್ವರಿಗೆ ಅಲ್ಲೂ ಹೋಗ್ತಾರೆ. ಇಲ್ಲ ಅವರವ್ರ ಅನಿಸಿಕೆ ಅಭಿಪ್ರಾಯ. ಇಲ್ಲಿ ಕೇಳಿ, ನಾವು 3 ಬಾಗಿಲಿಲ್ಲ, ಕ್ಯಾನ್ಸಲ್ ಮಾಡ್ಬಿಡಿ. ಮೊದಲನೇದಾಗಿ ಮನೆಯವ್ರ ಸಮ್ಮತಿನೂ ಇದೆ, ನಿನ್ನೆ ಒಪ್ಕೊಂಡಿದ್ದಾರೆ. ಮನೆಯವರು ಯಾವ ಕಾರಣ ನಾವು ಬರ್ತೀನಿ ತೊಂಡೆಲ್ಲ ಕುಡಿ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ಕಾನೂನು ಹೋರಾಟಕ್ಕೆ ಆಮೇಲೆ ನಾವಿದ್ದಕ್ಕೆ ನಾವು 3 ಅಲ್ಲ ಇದು. ನಾನು ಕಾನೂನ ನ್ಯಾಯರ್ ಮಾತಾಡಿ ಕಂಪ್ಲೀಟ್ ಇದಕ್ಕೆ ಏನಾರು ಇದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೂ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಬಂದಿದ್ದು. ಹೋರಾಟಕ್ಕೆ ನಾನು ಯಾವಾಗ ಮುಂಚೂತಿ ಇವಾಗ ಕಾರ್ತಿಕ್ ಮಾತ್ರ ಸೆಪರೇಟು, ಅದು ನನ್ನ ಮನಸ್ಸು. ನಾಳೆ ದಿನ ಏನಾದ್ರು ಬೇರೆ ಥರ ಆದರೆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತೀವಿ ಅಷ್ಟೇ. ಇಲ್ಲ ಒಟ್ಟಿಗೆ ಒಂದಾಗೆ ಇರ್ತೀವಿ ಅಂತ ಹೇಳ್ತಲ್ಲ. ಸುದೀಪರ್ ಪಾಪ ಎಲ್ಲ ಕಡೆ ನಾವು ಕರೆಯೋಕ್ಕಾಗಲ್ಲ. ಅವರ ಪಾಪ ಅವ್ರಿಗೆ ತುಂಬ ಆಸಕ್ತಿ ಇದೆ. ಇದು ಮಾಡಲಿ, ಮೈಸೂರು ಕೆಗೇರಿ ತಗೊಂಡು ಮಾಡಲಿ, ಖುಷಿ ಆಗುತ್ತೆ. ಅಭಿಮಾನಿಗಳು ಪೂಜೆ ಮಾಡ್ತಾರೆ. ನಾನು ಹೇಳಿ ನನ್ನ ಮನಸ್ಸಿಗೆ ಇವತ್ತು ನಾನೇ ಮೈಸೂರಿಗೆ ಹೋಗಿಲ್ಲ ಅಂದರೆ ಬೇರೆ ಆಗ್ತಾರೆ. ನಿಜವಾದವರು ಕಣ್ಣೀರಾಗ್ತಾರೆ ಅಭಿಮಾನಿಗಳು. ಅಂತ್ಯಕ್ರಿಯೆ ಜಾಗ ಬೇಕು ಅಂತ ಕೇಳ್ತಾ ಇದೀವಿ ಹೊರತು ಬೇರೆ ಉದ್ದೇಶ ಇಲ್ಲ. 2.5 ಕೋಟಿ ಕಮರ್ಷಿಯಲ್ ಕೇಳ್ತಾ ಇಲ್ಲ, ಬೇರೆ ತರ ಕೇಳ್ತಾ ಇಲ್ಲ ಅಷ್ಟೇ. ಸುದೀಪರು ಇವತ್ತು ಅಲ್ಲ ಯಾವತ್ತೂ ಇರ್ತಾರೆ, ಹಿಂದೇನು ಇರ್ತಾರೆ, ಮುಂದೇನು ಇರ್ತೀವಿ. ಇಷ್ಟು ಸಾವಿರ ವಿಷಯ ಅವ್ರು ಮುಂದಿರ್ತಾರೆ, 2ನೇ ಮಾತಿಲ್ಲ. ಅಂದರೆ ಅವರಿಗೆ ಮಾಹಿತಿ ಗೊತ್ತಿಲ್ಲ, ಮಾಹಿತಿ ಕೊರತೆ ಇರ್ತದೆ. ಪಾಪ ಒಬ್ಬರು ಕಲಾವಿದ್ರವ್ರನ್ನ ನಾವು ಬಿಸಿ ಕೇಳೋಕ್ಕಾಗಲ್ಲ. ಯಾರು ಓದೋರು ಹೇಳ್ಬೇಕಾಯ್ತು, ಅಟ್ಲೀಸ್ಟ್ ಕಾನೂನು ಹಿಂಗಾಗಿದೆ ಅಂತ ಹೇಳ್ಬೇಕಾಯ್ತು. ಪಾಪ ಅದಕ್ಕೋಸ್ಕರ ಅವರು
ಯಾವತ್ತು ಈ ವಿಷಯದಲ್ಲಿ ಮುಂದಿರ್ತಾರೆ ಅಂತ ಹೇಳಿ ಕೇಶವ ಅವರು ಅಂತಾರ. ನನಗೆ ಈ ವಿಷಯದಲ್ಲಿ ಅಂಬರೀಷಣ್ಣ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ ಅಂತ ಎಷ್ಟೊತ್ತು ಹೇಳ್ಕೊಂಡು ಏನೋ ಮಂಜು ಹಿಂಗಾಗೋಯ್ತು, ಏನೋ ನಮ್ಮ ಕುಚ್ಕು ಹಿಂಗೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿರುತ್ತೆ ನಾವು ಹೇಳಕ, ಅಷ್ಟು ನೊಂದ್ಕೊಂಬಿಟ್ಟಿರು. ಅವ್ರು ಹೋದ್ಮೇಲೆ ಅಂಬರೀಷಣ್ಣ ಇನ್ನೊಂದು 10-15 ವರ್ಷ ಇರೋರು ಏನ್ಕೊಂಬಿಟ್ಟು ಇಟ್ಟೋಬತ್ತಿಗೆ ಅವ್ರು ನೋವು ತಡೆದಾಗ ದಿನ ಜಾಸ್ತಿ ಏನಾಗಿ ಮನೆ ನೊಂದು ಸರ್ಕಾರ ಹಿಂಗಾಗೋದು, ಈ ರೀತಿ ಮಾಡ್ತು, ಈ ರೀತಿ ಬಾಲಕೃಷ್ಣ ಮಕ್ಕಳ ಕೈಕೊಬಿಟ್ರು, ಹಿಂಗೆಲ್ಲ ನೊಂದೋಗ್ಬಿಟ್ರು ಅವರು. ನಿಜವಾಗ್ಲೂ 2008 ತೀರೋಗ್ಬಿಟ್ರು. ನಮ್ಗೆ ಇವತ್ತು ಅವ್ರನ್ನೂ ಕಳ್ಕೊಂಬಿಟ್ಟು ಹೋಗುತ್ತೆ. ಅಭಿಮಾನಿಗಳು ಕೆಲವ್ರು ಏನಂತಾರೆ, ಬಾಯಿ ಮಾತಾಡಬೇಡಿ, ನಿಜವಾಗ್ಲೂ ನಿಮಗೆ ಸತ್ಯಾಂಶ ಗೊತ್ತಿಲ್ಲ, ಅದರಲ್ಲಿ ಯಾರ್ಯಾರಿಗೂ ಇಲ್ಲ. ನನಗೆ ಶ್ರೀನಿವಾಸ್ ಅವರು ಮೇಡಮ್ ತಮ್ಮ ಪ್ರಶ್ನೆ ಗೊತ್ತಿಲ್ಲ. ಶ್ರೀನಿವಾಸ್ ಅವರು ಮೊನ್ನೆ ನಾನು ಅದಾದ ತಕ್ಷಣ ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ನನಗೆ ದಾಖಲೆಗಳು ದಯವಿಟ್ಟು ಕೋರ್ಟ್ಗೆ ಹೋಗ್ಬೇಕು, ಏನಿದೆ ದಾಖಲೆ ಕೊಡಿ ಅಂದಾಗ ನಾನು ಇವತ್ತು ಯಾವ್ದಾರು ಇದ್ದೀನಿ ಕೊಡ್ತೀನಿ ನೆಕ್ಸ್ಟ್ ಡೇ ಅಂದರು. ಪಾಪ ಅವ್ರು ಯಾವುದೋ ಬಿ ಸಿ ಇದ್ರು. ಆಮೇಲೆ ಅವ್ರು ಇನ್ನೂ 2 ದಿನ ಕೊಡ್ದಲ್ಲ, ಇದಕ್ಕೆ ನಾನು ರಾಜುಗೌಡರು ಮಾಡಿದೆ. ಯಾಕೆ ನಾನು ಡಿ ಸಿ ಹತ್ರ ಎಸ್ ಇದ್ರೆ ಕರ್ಕೊಂಡೋಗಿ ರಾಜುಗೌಡರು ಏನಾಗಿತ್ತಪ್ಪ ಅದ ಕಂಪ್ಲೀಟ್ ದಾಖಲೆ ಕೊಟ್ಟರು. ಇದಕ್ಕೆ ಯಾರಿದ್ದಾರೆ ಲಾಯರ್ನ ಆವಾಗ ಲಾರಿ ಬಿಡ್ಬೋದು. ಅದಕ್ಕೆ ಹೇಳಿದೆ ನಾನು ಮೊನ್ನೆ ಯಾವಾಗ ಕೋರ್ಟ್ಗೆ ರೀಸಬ್ಮಿಟ್ ಅಪ್ಲಿಕೇಶನ್ ಮಾಡಿದೆ ಅಲ್ಲಿ ಗಂಟ ಮಾತಾಡಬಾರ್ದು. ನೆನ್ನೆ ಪ್ರೆಸ್ ಮೀಟ್ ಮಾಡಿದ್ದು ನಮ್ಗೆ ಗೊತ್ತಿರಲಿಲ್ಲ, ನಾನು ಹೇಳ್ತಿದ್ದೆ ಬನ್ನಿ ಅಂತಿದ್ದೆ. ನೆನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿ ಜಾಗ ತೊಗೊಂಡು ಖುಷಿ ಆಯಿತು. ಅದರಿಂದ ನಾವು ಇಲ್ಲಿ ಯಾರು ಪೈಪೋಟಿ ಇಲ್ಲ, ಇಲ್ಲಿ ಒಬ್ಬ ನಾಯಕ ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ಅವರ ಸಮ್ಮತಿಯಲ್ಲಿ ನಾವೆಲ್ಲ ಕೊಂಬೆಗಳು, ಮರಗಳು, ಎಲೆಗಳು